ವಿದ್ಯುತ್ ಇಲಾಖೆಯವರು ಗೃಹಜ್ಯೋತಿ ಯೋಜನೆಯಲ್ಲಿ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ ಅಂತ ಆಡಿದ್ದೇ ಆಟ ಅನ್ನೋ ಹಾಗೆ ಬಿಹೇವ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರೋ ಒಬ್ಬರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಷ್ಟೇ, ಏಕಾಏಕಿ ಬಂದರು, ಸಂಪರ್ಕ ಕಡಿತ ಮಾಡಿದ್ರು, ಹೋದರು. ಮನೆಯಲ್ಲಿ ಯಾರಿದ್ದಾರೆ, ಅವ್ರ ಪರಿಸ್ಥಿತಿ ಏನು, ಅವ್ರ ಆರೋಗ್ಯ ಏನು, ಇವೆಲ್ಲ ಅವ್ರಿಗೆ ಬೇಕಾಗೂ ಇಲ್ಲ, ಅದನ್ನು ಕಟ್ಕೊಂಡು ಅವ್ರಿಗೆ ಆಗಬೇಕಾಗೂ ಇಲ್ಲ. ಏನುವೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಿದ್ದಾರೆ. ಫ್ಯಾನ್ ಇಲ್ಲ, ಲೈಟ್ ಇಲ್ಲ, ಪಾಪ ಮನೆ ಒಳಗಡೆ 7 ತಿಂಗಳ ಗರ್ಭಿಣಿ ಒದ್ದಾಡ್ಬಿಟ್ಟಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳ ಹೀನ ವರ್ತನೆಗೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಇದು ಹೊಸದೇನೂ ಅಲ್ಲ. ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಂದರೆ ಬಡವರ ಮೇಲೆ ಇವರು ಗದಾಪ್ರಹಾರ. ಅಲ್ಲಿ ಇಲಾಖೆ ಅವರೇ ಕೋಟಿಗಟ್ಟಲೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಇನ್ನುವೇ ವಿಕಾಸ್ ಸೌಧದವರು ಆಯ್ತಾ, ಈ ಕಂದಾಯ ಇಲಾಖೆಯವರು ಎಷ್ಟು, ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ಎಷ್ಟು ಅಂದರೆ ಕೋಟಿ ಲಿಸ್ಟ್ ಓಪನ್ ಆಗುತ್ತೆ. ಬಟ್ ಈ ಕೇಸ್ನಲ್ಲಿ 2 ತಿಂಗಳಿಂದ ತಿಂಗಳಿಗೆ 26,000 ರೂಪಾಯಿ ಬಿಲ್ ಬರ್ತಾ ಇದೆಯಂತೆ. ಇದು ಹೆಂಗೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ತಿಂಗಳಿಗೆ ಗೊತ್ತಿಲ್ಲ. ಆಮೇಲೆ ಇದು ಬೇರೆ ಶುರು ಮಾಡ್ಕೊಂಡಿದ್ದಾರೆ ಇವಾಗ. ಅವ್ರದ್ದು ಗ್ರಾಚ್ಯುಟಿ ಎಲ್ಲ ಇದೆಯಲ್ಲ, ಅದು ಈ ತಿಂಗಳಿಂದ ಶುರುವಾಗಿದೆ. ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ನಲ್ಲೇ ಗ್ರಾಚ್ಯುಟಿ ಮತ್ತು PF ಹಣ ಎಲ್ಲ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ಅದನ್ನು ಶುರು ಮಾಡಿದ್ದಾರೆ. ಎಲ್ಲ ಮಾಡಿದ್ದಾರೆ ಆಯ್ತಾ. ಎಷ್ಟು ಕಟ್ಟಕ್ಕೆ ಬ್ಯಾಲೆನ್ಸ್ ಇರುತ್ತೆ ಹಬ್ಬಬ್ಬ ಅಂತ. ಮತ್ತೆ ಯಾಕೆ ಇಷ್ಟು ದುಡ್ಡು ಬಂತು ಅಂತ ನೋಡ್ಬೇಕಲ್ಲ. 1 ತಿಂಗಳಿಗೆ 26,000 ರೂಪಾಯಿ ಕಟ್ಟಿ ಅಂದ್ರೆ ಎಲ್ಲಿಂದ ಕಟ್ತಾರೆ? ಅಲ್ಲಿ ಏನದು ಐಷಾರಾಮಿ 5 ಸ್ಟಾರ್ ಹೋಟ್ಲಾ? 52,000 ರೂಪಾಯಿ ಕಟ್ಟಬೇಕು ಅಂದ್ರೆ ಪಾಪ ಎಲ್ಲಿಂದ? ಆಮೇಲೆ ಎಲ್ಲಿ ತರ್ತಾರ್ರಿ? ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತಾನೆ ಇಟ್ಕೊಳ್ಳೋಣಪ್ಪ. ಉದಾಹರಣೆಗೆ 2 ತಿಂಗಳಿಗೆ 52,000 ಕಟ್ಟಿ ಅಂದ್ರೆ ಏನು ಅರ್ಥ? ಹೆಂಗೆ ಬಂತು ಆ ಬಿಲ್ಲು? ಅದನ್ನೆಲ್ಲ ಚೆಕ್ ಮಾಡಬೇಕಲ್ಲ. ರಾಜ್ಯದೆಲ್ಲ ಕರೆಂಟ್ ಇಲ್ಲ, ತುಂಬ ಬೇಜಾರಾಯಿತು. ಮಲ್ಗಕ್ಕೆ ಆಗಿಲ್ಲ, ಮಗು ಇದೆ, ಮಗುಗೂ ಆಗಲ್ಲ, ಅಮ್ಮ ಇದೆ, ಅಮ್ಮಗೂ ನಿದ್ರೆ ಮಾಡಕ್ಕೆ ಆಗಲ್ಲ. ನನಗೂ ಬೇಜಾರಾಯಿತು, ಸ್ವಲ್ಪ ಬೇಜಾರು ಆಯಿತು. ಪ್ರೆಗ್ನೆಂಟ್ ಇದೆ ನಾನು. ಕರೆಂಟ್ ಮಾಡ್ಕೋಕ್ಕೂ ಹೋಗಿದ್ದಾರೆ. ಮೇನಲ್ಲಿ ದಿಢೀರ್ ಅಂತ ಬಂದ್ಬಿಟ್ಟು 26,800 ರೂಪಾಯಿ ಬಂದಿದೆ ಸರ್. ಅದು ನಾವು ಎನ್ಕ್ವೈರಿ ಮಾಡೋಕ್ಕೆ ಹೋದರೆ ಅವರು ಕಂಪ್ಲೇಂಟ್ ಬರ್ಕೊಡಿ ಅದು ಕೊಡಿ ಅಂತ ಹೇಳಿದ್ರು. ಅವರು ನಾವು ಸುಮಾರು ಒಂದು 2-3 ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ನಾವು ಅವ್ರಿಗೆ ಆ ಕಂಪ್ಲೇಂಟ್ ತೊಗೊಂಡು ಬಂದರು ಸರ್. ಅವ್ರು ಏನು ಹೇಳ್ತಾರೆ, ಎಲ್ಲ ಚೆಂದಾಗಿದೆ, ಎಲ್ಲ ಕರೆಕ್ಟಾಗಿದೆ, ನೀವು ಕಟ್ಟಲೇಬೇಕು ಅಂತ ಅವ್ರು ಫೋರ್ಸ್ ಮಾಡಿದ್ರು ಸರ್. ಬಂದ್ಬಿಟ್ಟು ಎಲ್ಲ ವೈರು ಮತ್ತು ಏನಿದು ಫೀಸ್ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಅವರು. ಮನೇಲಿ ನೋಡಿದ್ರೆ ನಮ್ಮ ವೈಫ್ 7th ಮಂತ್ ಪ್ರೆಗ್ನೆಂಟ್ ಸರ್. ನಮ್ಮ ತಾಯಿ ನೋಡಿದ್ರೆ 70+ ಸರ್. ಅವರು ನೈಟ್ ಎಲ್ಲ ಪಾಪ ನಾವು ಪಟ್ಟಿರೋ ಕಷ್ಟ ಹೆಂಗಿದೆ ಅಂದರೆ, ಅದು ಕರೆಂಟು ಇಲ್ಲ, ಅವ್ರ ಪಾಪ ಏನಿಲ್ಲ ಪಾಪ ಅವ್ರಿಗೆ ಅಷ್ಟೊಂದು ಬೀಜ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಅದು ಹೌಸ್ ಹೋಲ್ಡ್ ಎಲೆಕ್ಟ್ರಿಸಿಟಿ ಮೀಟರ್ ತಾನೆ, ಒಂದು ಮನೆಗೆ 1 ತಿಂಗಳಿಗೆ 26,000 ಬಿಲ್ ಬಂದಿದ್ದು ಹೆಂಗೆ? ಫಸ್ಟ್ ಅದಕ್ಕೆ ರೀಸನ್ ಕೊಡಬೇಕು ಅವರು. ಆಮೇಲೆ ಕಟ್ಟಿಲ್ಲ ಅಂತಂದ್ಬಿಟ್ಟು ಮೀಟ್ರ್ ಕಿತ್ಕೊಂಡು ಹೋಗಲಿ ಪರವಾಗಿಲ್ಲ. ಇಷ್ಟೊಂದು ಬಿಲ್ ಬರೋದಕ್ಕೆ ಕಾರಣ ಏನು? ಮತ್ತು ಈಗ ದುಡ್ಡು ಕಟ್ಟಿಲ್ಲ ಅಂತಂದ್ಬಿಟ್ಟು ಈಗ ಮುಂದೇನು ಹೇಗೆ ಅಂತ ಏನಾದರೂ ಆಪ್ಷನ್ ಕೊಟ್ಟಿದ್ದಾರೆ ಅವ್ರಿಗೆ? ಅರವಿಂದ್, ಇಲ್ಲಿ ಆಗಿರೋ ವಿಚಾರ ಏನು ಅಂದರೆ, ಕಳೆದ 2 ತಿಂಗಳಿಂದ 26,000 ಬಿಲ್ ಬರ್ತಾ ಇತ್ತು. ಅದಕ್ಕೆ ಕಾರಣ ಏನು ಅಂತ ಹೇಳಿ ಆ ಬಾಡಿಗೆ ಮನೆಯಲ್ಲಿದ್ದಂತಹ ಅಶೋಕ್ ನೇರವಾಗಿ ಬೆಸ್ಕಾಂನ ಸಬ್ ಡಿವಿಷನ್ ಆಫೀಸ್ ಹೆಬ್ಬಾಳ ಅಧಿಕಾರಿಗಳಿಗೆ ವಿಚಾರಣೆಯನ್ನು ಮಾಡಿದ್ರು. ಅವ್ರನ್ನ ಕೇಳಲಿಕ್ಕೆ ಅಂತ ಹೋದರೂ ಕೂಡ ರೆಸ್ಪಾಂಡ್ ಮಾಡಿರಲಿಲ್ಲ. ಈಗ ನಾವು ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳಿರೋದು ಮನೆಯಲ್ಲಿ ಅರ್ಥಿಂಗ್ ಆಗಿತ್ತು, ಸೊ ಆ ಕಾರಣಕ್ಕಾಗಿ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ಅಂತ. ಸೊ ಈ ವಿಚಾರವನ್ನು ಬಾಡಿಗೆ ಮನೆಯಲ್ಲಿದ್ದಂತಹ ಅಶೋಕ್ಗೆ ತಿಳಿಸ್ಬೇಕಾಗಿತ್ತು, ಆದರೆ ತಿಳಿಸ್ಲಿಲ್ಲ. ಇಫ್ ಇನ್ ಕೇಸ್ ಅವರು ತಿಳಿಸಿದ್ರೆ ಇದು ಯಾವುದು ಕೂಡ ಆಗ್ತಾ ಇರಲಿಲ್ಲ. ಓಕೆ, ತಮ್ಮದೇ ತಪ್ಪಾಗಿತ್ತು ಅಂತ ಹೇಳಿದ್ರೆ ಅದನ್ನು ಸರಿ ಮಾಡ್ಕೊಳ್ತಾ ಇದ್ರು. ಅಥವಾ ಈ ರೀತಿಯಾಗಿ ಅರ್ಥಿಂಗ್ ಬರ್ತಾ ಇದೆ, ಸೊ ಹಾಗಾಗಿ ವಿದ್ಯುತ್ ಬಿಲ್ ಜಾಸ್ತಿ ಬರ್ತಾ ಇದೆ, ಇದನ್ನು ಸರಿಪಡಿಸ್ಕೊಳ್ಳಿ ಅಂತೇಳಿ ಒಂದು ನೋಟಿಸ್ ಆದರೂ ಕೊಡಬೇಕಾಗಿತ್ತು. ಅದು ಯಾವುದು ಕೂಡ ಮಾಡಲಿಲ್ಲ. ಮನೆಯಲ್ಲಿ 7 ತಿಂಗಳ ಗರ್ಭಿಣಿ ಇದ್ದಾರೆ, ಒಂದು ಸಣ್ಣ ಮಗು ಇದೆ, ವಯಸ್ಸಾಗಿರುವಂತಹ ಒಂದು ತಾಯಿ ಇದ್ದಾರೆ. ಸೊ ಏಕಾಏಕಿ ಬಂದು ಯಾವುದೇ ವಿಚಾರವನ್ನು ಕೂಡ ಹೇಳದೆ ನೀವು ಕರೆಂಟ್ ಆಫ್ ಮಾಡ್ತೀರಿ ಅಂತ ಹೇಳಿದರೆ ಎಲ್ಲಿಗೆ ಬಂತು ಅನ್ನುವಂಥದ್ದು. ಒಂದು ರೀತಿಯಲ್ಲಿ ಅಮಾನವೀಯವಾಗಿ ವರ್ತಿಸಿದ್ದಾರೆ. ರಾತ್ರಿ ಇಡೀ ಫ್ಯಾನ್ ಇಲ್ಲ, ಕರೆಂಟ್ ಇಲ್ಲ, ಒಂದು ರೀತಿಯಲ್ಲಿ ನರಳಾಡಿದ್ದಾರೆ ಆ ಗರ್ಭಿಣಿ. ಸೊ ಜೊತೆಗೆ ಆ ಒಂದು ಟಾರ್ಚನ್ನು ಇಟ್ಟುಕೊಂಡು ಅಡುಗೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೊರಗಡೆ ಒಳಗೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಆ ರೀತಿಯ ನರಳಾಟವನ್ನು ಅನುಭವಿಸಿದ್ದಾರೆ. ಸೊ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡ್ರು ಕೂಡ ಮಾಡಲಿಲ್ಲ. ಮೊದಲು ನೀವು ಬಿಲ್ಲನ್ನು ಪೇ ಮಾಡಬೇಕು, ಆನಂತರ ಕರೆಂಟನ್ನು ನಾವು ಮತ್ತೆ ಕೊಡ್ತೀವಿ ಅಂತೇಳಿ ಸರ್ಕಾರಿ ಇಲಾಖೆ ಬೇರೆ ಬೇರೆ ಕಚೇರಿಗಳಲ್ಲಿ ವರ್ಷಾನುಗಟ್ಟಲೆ ಕೋಟಿಗಟ್ಟಲೆ ಬಿಲ್ಲನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಅಲ್ಲಿ ಕಟ್ ಮಾಡೋದಿಲ್ಲ, ಅಲ್ಲಿ ಅವರ ಪೌರುಷವನ್ನು ತೋರಿಸೋದಿಲ್ಲ. ಆದರೆ ಅಮಾಯಕರ ಮೇಲೆ ಈ ರೀತಿಯ ಅಮಾನವೀಯ ವರ್ತನೆಯನ್ನು ತೋರಿಸ್ತಾರೆ. ಈಗ ಅವರು ಕಚೇರಿಗೆ ಹೋಗಿ ಮನವಿಯನ್ನು ಮಾಡಿಕೊಂಡ್ರು ಕೂಡ ಯಾವುದೇ ರೆಸ್ಪಾಂಡ್ ಮಾಡಿರಲಿಲ್ಲ. ಮತ್ತು ಈ ವಿಚಾರವಾಗಿ ಬೆಸ್ಕಾಂನ MD ಅವರಿಗೆ ನಿರಂತರವಾಗಿ ಪಬ್ಲಿಕ್ TV ಸಂಪರ್ಕ ಮಾಡುವಂಥ
ಪ್ರಯತ್ನ ಮಾಡಿದೆ, ಆದರೆ ಅವರು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಈಗ ಇಂಧನ ಇಲಾಖೆ ಸಚಿವರನ್ನ ಕೂಡ ಈ ವಿಚಾರದ ಬಗ್ಗೆ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಜೊತೆಗೆ ಈ ವಿಚಾರ ಯಾವಾಗ ಬೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ಹೋಯಿತು, ಆಗ ಇದು ಅರ್ಥಿಂಗ್ ಆಗಿರುವಂತ ಕಾರಣಕ್ಕಾಗಿನೇ ಬಿಲ್ ಜಾಸ್ತಿ ಬಂದಿದೆ, ಅದನ್ನ ಅವ್ರಿಗೂ ಕೂಡ ನಾವು ತಿಳಿಸಿದ್ದೀವಿ ಅನ್ನುವಂತ ಸಮಜಾಯಿಷಿಯನ್ನು ಕೊಡ್ತಾರೆ. ಆದ್ರೆ ಯಾವುದು ಕೂಡ ಅವರಿಗೆ ಹೇಳಿರ್ಲಿಲ್ಲ. ಒಂದೊಮ್ಮೆ ಹೇಳಿದ್ರೆ ಇದೆಲ್ಲವೂ ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆ ಬೆಸ್ಕಾಂ ಅಧಿಕಾರಿಗಳು ಅಮಾನವೀಯವಾಗಿ ವರ್ತಿಸಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸಂಪರ್ಕದಲ್ಲಿರಿ ಪ್ರಕಾಶ್, ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.